ANMR ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ MJ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, MJ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಜೂನ್ 27ಕ್ಕೆ ಚಿಂತಾಮಣಿಯಲ್ಲಿ ಕೆಂಪೇಗೌಡರ ಜಯಂತಿ. ಒಕ್ಕಲಿಗ ಸಮುದಾಯದ ಅಂಗಡಿ ಮುಂಗಟ್ಟುಗಳು ಬಂದ್. ಚಿಂತಾಮಣಿ ತಾಲೂಕಿನಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ಒಕ್ಕಲಿಗ ಸಮುದಾಯ ಒಮ್ಮತದ ತೀರ್ಮಾನ ಕೈಗೊಂಡಿದೆ ಎಂದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗ ಸಂಘದ ರಾಜ್ಯಾಧ್ಯಕ್ಷ ಗೋಪಲ್ಲಿ ರಘುನಾಥ್ ರೆಡ್ಡಿ ತಿಳಿಸಿದರು. ಅವರು ಚಿಂತಾಮಣಿ ನಗರದ NR ಬಡಾವಣೆಯಲ್ಲಿರುವ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗ ಸಂಘದ ಕಚೇರಿಯಲ್ಲಿ ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಜೂನ್ 27ರಂದು ಶನಿವಾರ ಬೆಳಗ್ಗೆ 10:30ಕ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಕೆಂಪೇಗೌಡ ಜಯಂತಿಯ ಪ್ರಯುಕ್ತ ಅಂದು ತಾಲೂಕಿನಾದ್ಯಂತ ಒಕ್ಕಲಿಗ ಕುಲಬಾಂಧವರು ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ರಜಾ ಘೋಷಿಸಲಾಗಿದೆ ಎಂದರು. ಜೂನ್ 27ರಂದು ಶನಿವಾರ ಬೆಳಗ್ಗೆ 10:30ಕ್ಕೆ ತಾಲೂಕು ಪಂಚಾಯತಿ ಕಾರ್ಯಾಲಯದ ಮುಂಭಾಗದಿಂದ ಭವ್ಯ ಮೆರವಣಿಗೆ ಆರಂಭವಾಗಲಿದೆ. ತಾಲೂಕಿನ ಎಲ್ಲ ಗ್ರಾಮಗಳಿಂದ ಆಗಮಿಸುವ ಕುಲಬಾಂಧವರು ಸ್ತಬ್ಧಚಿತ್ರಗಳು ಹಾಗೂ ಮುತ್ತಿನ ಪಲ್ಲಕ್ಕಿ ವಾಹನಗಳ ಮೂಲಕ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ. ಮೆರವಣಿಗೆಯು ಗುರುಭವನ, ಮಾರುತಿ ಸ್ಟುಡಿಯೋ ಸರ್ಕಲ್, ಗಜಾನನ ಸರ್ಕಲ್, PCR ಕಾಂಪ್ಲೆಕ್ಸ್, ಚೇಳೂರು ಸರ್ಕಲ್ ಹಾಗೂ ಗುರುಭವನ ಸರ್ಕಲ್ ಮಾರ್ಗವಾಗಿ ಸಾಗಿ ತಾಲೂಕು ಪಂಚಾಯತಿ ಸಭಾಂಗಣ ತಲುಪಲಿದೆ. ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರುವ ಒಕ್ಕಲಿಗ ಜನಾಂಗವು ಈ ನಾಡಿನ ಜನತೆಗೆ ಅನ್ನದಾತರಾಗಿ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿದೆ. ಬೆಂಗಳೂರು ನಗರ ನಿರ್ಮಾತೃ ನಮ್ಮ ಸಮುದಾಯದ ವೀರ ನಾಯಕ ಕೆಂಪೇಗೌಡರ ಜಯಂತಿಯನ್ನು ತಾಲೂಕಿನ ಸಮಸ್ತ ಹಿರಿಯರ ಸಹಕಾರ ಹಾಗೂ ಯುವಕರ ಪ್ರೋತ್ಸಾಹದೊಂದಿಗೆ ಯಶಸ್ವಿಗೊಳಿಸಬೇಕು ಎಂದು ತಾಲೂಕಿನ ಸಮಸ್ತ ಒಕ್ಕಲಿಗ ಕುಲಬಾಂಧವರು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಚಿಮೂಲ್ ನಿರ್ದೇಶಕರಾದ ಆವಲಪ್ಪ, ಕೆಂಚಾರಹಳ್ಳಿ ಕೃಷ್ಣಾರೆಡ್ಡಿ, ಕುರುಬೂರು ರವೀಂದ್ರಗೌಡ, ರಾಗುಟಳ್ಳಿ ರಘುನಾಥ್ ರೆಡ್ಡಿ, ದಾಳಿಂಬೆ ರಾಜಾರೆಡ್ಡಿ, ಈರುಳ್ಳಿ ಕೃಷ್ಣಾರೆಡ್ಡಿ ಸೇರಿದಂತೆ ಮತ್ತಿತರ ಮುಖಂಡರು ಕೋರಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಮುದಾಯದ ಪ್ರಮುಖ ಮುಖಂಡರಾದ ಸ್ಕೂಲ್ ಸುಬ್ಬಾರೆಡ್ಡಿ, ಈರುಳ್ಳಿ RK ಕೃಷ್ಣಾರೆಡ್ಡಿ, ದೊಡ್ಡಹಳ್ಳಿ ಗೋಪಾಲ್ ರೆಡ್ಡಿ, ಕೋನಪಲ್ಲಿ ಬಾಬುರೆಡ್ಡಿ, ನಾಯನಹಳ್ಳಿ NM ಸುಬ್ಬಾರೆಡ್ಡಿ, ಕುರುಬೂರು ನಟರಾಜ್, ಮೋಹನ್ ರೆಡ್ಡಿ, ಅರವಿಂದ್ ರೆಡ್ಡಿ, ಊಲವಾಡಿ ಚೇತನ್ ರೆಡ್ಡಿ, ಬೈರೆಡ್ಡಿ, ಸೋಮಶೇಖರ್ ರೆಡ್ಡಿ, ದೇವಾರೆಡ್ಡಿ, ಲಿಂಗರೆಡ್ಡಿ, ಸೆಂಟ್ರಿಂಗ್ ರೆಡ್ಡಣ್ಣ ಸೇರಿದಂತೆ ಒಕ್ಕಲಿಗ ಸಮುದಾಯದ ಹಲವಾರು ಹಿರಿಯರು ಹಾಗೂ ಯುವ ಮುಖಂಡರು ಉಪಸ್ಥಿತರಿದ್ದರು. ಮತ್ತು ಮಾಧ್ಯಮ ಮಿತ್ರರೇ, ಈಗಾಗಲೇ ನಮ್ಮವರೆಲ್ಲ ಹೇಳಿದ್ದಾರೆ, ನಾವು ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಇದಕ್ಕೆ ಜಾತ್ಯತೀತವಾಗಿ ಜಾತಿ ಅನ್ನೋದೇ ಎಲ್ಲ ರಾಜಕೀಯ ಪಕ್ಷಗಳು ಆ ಪಕ್ಷ ಈ ಪಕ್ಷ ಅನ್ನೋದು ಬಿಟ್ಟು ಎಲ್ಲ ಬಂದು ಭಾಗವಹಿಸಬೇಕು ಅಂತೇಳಿ ನಾನು ನಮ್ಮೆಲ್ಲ ಮುಖಂಡರಿಗೂ ಈ ನಾಡು ಕಟ್ಟಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಅಂಗವಾಗಿ 27ನೇ ತಾರೀಕು ನಡೆಯಲಿರುವ ವಿಜೃಂಭಣೆಯ ಜಯಂತ್ಯೋತ್ಸವಕ್ಕೆ ನಮ್ಮ ಸಮುದಾಯ ಒಂದಲ್ಲದೆ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ನಾಡು ಕಟ್ಟಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಎಲ್ಲ ಸಮುದಾಯದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ, ಮತ್ತು ನಮ್ಮ ಸಮುದಾಯದವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೋರ್ತಾ 517 27/6/2026 ಶನಿವಾರ ನಡೆಯಲಿರುವ 10:30 ಪ್ರೋಗ್ರಾಮ್ ಒಂದು ಇಲ್ಲಿ ನಮ್ಮ IB ಹತ್ರ ಸ್ಟಾರ್ಟ್ ಆಗ್ತದೆ. IBಯಿಂದ ಮತ್ತು ಇದು ತಾಲೂಕು ಇದು ಯಾವುದು ಸಿವಿಲ್ ಬಸ್ ಸ್ಟ್ಯಾಂಡಿಂದ ಮಾರುತಿ ಸರ್ಕಲಿಂದ ಗಜಾನ ಸರ್ಕಲಿಂದ ಮತ್ತು PCR ಸರ್ಕಲ್ ಬಂದು PCR ಸರ್ಕಲ್ ಚೇಳೂರು ಸರ್ಕಲಿಂದ ಮತ್ತೆ ನಮ್ಮ ಕಾರ್ ಸ್ಟ್ಯಾಂಡ್ ಬಂದು ಅಲ್ಲಿಂದ ಮತ್ತೆ ನಮ್ಮ ಸ್ಟೇಜ್ಗೆ ಕರೆಕ್ಟಾಗಿ 1-1:30 ಸ್ಟೇಜ್ ಪ್ರೋಗ್ರಾಮ್ ಬಂದು 2 ಗಂಟೆ ಸ್ಟಾರ್ಟ್ ಮಾಡ್ತೀವಿ. ಊಟದ ವ್ಯವಸ್ಥೆ ಬಂದು 12:30 ಊಟದ ವ್ಯವಸ್ಥೆ ಇರ್ತದೆ ನಮ್ಮ TPS ಹಿಂಭಾಗಕ್ಕೆ. ಮತ್ತು ನಮ್ಮ ಚಿಂತಾಮಣಿ ತಾಲೂಕಿನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಈ ಸಲ 10,000 ಜನಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ದೀವಿ.
ಪ್ರತಿಯೊಂದು ನಮ್ಮ ತಾಲೂಕಿಂದ ಹಳ್ಳಿಗಳಲ್ಲಿ ಒಂದು ಊರಿಗೆ ಬಂದು ಸುಮಾರು 50 ಗಾಡಿ ಬಂದರೂ ಕೂಡ 10,000 ಜನ ಸೇರ್ಬೋದು. ಇದು ನಾವು ಇವತ್ತು ಒಂದು ಟ್ರೀಸರ್ಸ್ ಎಲ್ಲ ರೆಡಿ ಮಾಡಿಸಿದ್ದೀವಿ. ಆ ಟ್ರೀಸರ್ ಕೂಡ ಇವತ್ತು ನೀವೆಲ್ಲ ನಿಮಗೆ ಒಂದು ಮೊಬೈಲ್ ಇದು ಮೀಡಿಯಾ ಮುಖಾಂತರ ಎಲ್ರಿಗೂ ಶೇರ್ ಮಾಡ್ತೀನಿ. ಅದು ಎಲ್ರಿಗೂ ನೀವು ಇವತ್ತು ಎಲ್ಲ ಯೂಟ್ಯೂಬ್ಸ್ಗೆಲ್ಲ ಸ್ವಲ್ಪ ಕನೆಕ್ಟ್ ಮಾಡಿ. ಅದು ಇನ್ನು ಚಿಂತಾಮಣಿ ಸುಮಾರು ಒಂದು 20 ರಿಂದ 25 ಪಲ್ಲಕ್ಕಿಗಳು ಬರ್ಬೋದು ನಮ್ಮ ತಾಲೂಕಿನ ಹಿರಿ ಪಲ್ಲಕ್ಕಿಗಳು, ಮತ್ತು ಡೋಲ್ ಕುಣಿತ, ಈರ್ಗಾಸದ್ದು, ಮತ್ತು DJ ಸೆಟ್ ಒಂದು ಬರ್ತದೆ, ಕೋಲಾಟ ಬರ್ತದೆ, ಇವೆಲ್ಲ ಸುಮಾರು ಪ್ರೋಗ್ರಾಮ್ಸ್ ಇರ್ತವೆ. ಈ ತಿಂಗಳು 22ನೇ ತಾರೀಕು ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣೆವಾಗಿ ಇವತ್ತಿನ ದಿವಸ ಕೆಂಪೇಗೌಡರ ತಾಲೂಕು ಮಟ್ಟದ ಕಚೇರಿಯಲ್ಲಿ ಇವತ್ತು ರಘುವರವರ ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲ ಕುಲಬಾಂಧವರನ್ನು ಕರೆಸಿ ಇವತ್ತಿನ ದಿವಸ ಸಂದೇಶ ಏನು ಕೊಡುವುದು ಅಂದರೆ ಎಲ್ಲ ನಮ್ಮ ಕುಲಬಾಂಧವರು 22ನೇ ತಾರೀಕು 11 ಗಂಟೆಗೆ ಭಾಗವಹಿಸಿ ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈ ಪತ್ರಿಕಾ ಮಾಧ್ಯಮವನ್ನು ಕರೆದಿದ್ದೀವಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಸಹಕರಿಸಿ ಪ್ರತಿಯೊಬ್ಬ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಭಾಗವಹಿಸಲು ಅವಕಾಶ ಇದೆ. ಆದರೆ ನಮ್ಮ ಕುಲಬಾಂಧವರಲ್ಲೂ ಕಂಪಲ್ಸರಿ ಬರಬೇಕಂತ ಹೇಳ್ಬಿಟ್ಟು ಇವತ್ತು ದಿವಸ ಈ ಪತ್ರಿಕಾ ಮಾಧ್ಯಮ ಕರೆದಿದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ಕುಲಬಾಂಧವರು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ಮುಖಾಂತರ ತಿಳಿಸೋದೇನೆಂದರೆ, ಕಳೆದ ವರ್ಷ ನಾವು ತುಂಬ ವಿಜೃಂಭಣೆಯಿಂದ ಆಚರಿಸಿದ್ವಿ ಕೆಂಪೇಗೌಡ ಜಯಂತಿಯನ್ನು. ಇವತ್ತು ಇಲ್ಲಿ ಸೇರಿರುವಂಥ ವಿಚಾರ ಏನಂದರೆ, ಎಲ್ಲರಿಗೂ ರೀಚ್ ಆಗಬೇಕು, ಪ್ರತಿಯೊಂದು ಮನೆಗೂ ಇವತ್ತು ನಮ್ಮ ಕೆಂಪೇಗೌಡ ಜಯಂತಿ ಬಗ್ಗೆ ತಿಳಿಸ್ಬೇಕು. ಗೊತ್ತಿರೋರಿಗೆ ಕೆಲವ್ರು ಗೊತ್ತಿರೋರು ಎಷ್ಟು ಜನಕ್ಕಾದ್ರೆ ಅಷ್ಟು ಜನಕ್ಕೆ ತಿಳಿಸಿ ಬೇರೆಯವ್ರನ್ನ ಒಂದು 10 ಜನ ಕರೆತರೋ ಕೆಲಸ ಮಾಡಬೇಕು. ಇವತ್ತು ಇನ್ನೊಂದು ರೈತರಿಗೆ ಅಷ್ಟೊಂದು ಅರಿವಿರಲ್ಲ, ಗೊತ್ತಿರೋರ್ದು ಅರಿವು ಮೂಡಿಸಿ, ಕೆಲವರಿಗೆ ಪಾಂಪ್ಲೆಟ್ ರೀಚ್ ಆಗಿರಲ್ಲ, ಸ್ಟಿಕ್ಕರ್ ರೀಚ್ ಆಗಿರಲ್ಲ, ಅನಿತಾ ಭಾವಿಸ್ಬೇಡಿ, ಎಲ್ಲರೂ ಒಗ್ಗಟ್ಟಾಗಿ ಬಂದು ಕಳೆದ ವರ್ಷಕ್ಕಿಂತ ಇನ್ನೂ ವಿಜೃಂಭಣೆಯಿಂದ ಆಚರಿಸಬೇಕೆಂದು ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ, ಏನು ಇವತ್ತು ಪತ್ರಿಕಾ ಮಾಧ್ಯಮ ಕರೆದಿರೋ ಉದ್ದೇಶ, ಇದೇ ತಿಂಗಳು 27ನೇ ತಾರೀಕು ಶನಿವಾರ ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಈ ಬಾರಿ ಎಲ್ಲರೂ ನಮ್ಮ ಸಮುದಾಯದ ಮುಖಂಡರು ಈಗಾಗಲೇ 3-4 ಸಾರಿ ನಾವು ಮುಖಂಡರೆಲ್ಲ ಸೇರಿ ನಾವು ಎಲ್ಲ ಒಗ್ಗಟ್ಟಿನಿಂದ ಈ ಬಾರಿ ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲು ಈಗಾಗಲೇ ತೀರ್ಮಾನಿಸಲಾಗಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಾಲೂಕಿನಲ್ಲಿ ಹೆಚ್ಚಾಗಿ ಯುವಕರು ಈ ಬಾರಿ ನಾವು ನೋಡ್ತಾ ಇದ್ದೀವಿ. ದೊಡ್ಡವರಿಗಿಂತ ಈ ಬಾರಿ ಹಳ್ಳಿಗಳಲ್ಲಿ ಯುವಕರು ಹೆಚ್ಚಾಗಿ ಬರುವ ನಿರೀಕ್ಷೆ ಇದೆ. ಯಾಕೆಂದರೆ ಯುವಕರು ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಹಳ್ಳಿಗಳಲ್ಲಿ. ನಾವು ಪಕ್ಷಾತೀತವಾಗಿ ಎಲ್ಲ ಒಗ್ಗೂಡಿನಿಂದ ಅವರು ಎಲ್ಲ ರಥಗಳು ಮಾಡಿಕೊಂಡು ಪಂಚಾಯತಿಗೆ ಊರುಗಳಲ್ಲಿ ಸೇರಿಕೊಂಡು ಈ ಸರಿ ಜಾತ್ರೆಯಲ್ಲಿ ನಮ್ಮ ಸಮುದಾಯದ ಮುಖಂಡರಲ್ಲೊಂದು ಮನವಿ, ಈ ಚಿಂತಾಮಣಿ ತಾಲೂಕಿನಲ್ಲಿ ಅಂಗಡಿಗಳು ಹಾಕಿರೋರು, ಈ ಟೌನಲ್ಲಿ ಇರೋರಾಗ್ಬೋದು, ವಿಲೇಜಿಂದ ಬಂದಿರೋರು, ದಯವಿಟ್ಟು ಅವತ್ತೊಂದು ದಿವಸ, ಯಾಕೆಂದರೆ ಇದು ನಮ್ಮ ಹಬ್ಬ, ನಮ್ಮ ನಾಡು ಕಟ್ಟಿರೋದಂತ ಕೆಂಪೇಗೌಡರು. ನಮ್ಮ ಕೆಂಪೇಗೌಡರು ನಮ್ಮ ಒಂದು ಸಮುದಾಯಕ್ಕೆ ಕಟ್ಟಿಲ್ಲ, ಬೆಂಗಳೂರು ನಗರವನ್ನು ಎಲ್ಲ ವರ್ಗದವರು ಕಟ್ಟಿದ್ದಾರೆ. ಇವತ್ತು ಅಷ್ಟೊಂದು ಬೆಂಗಳೂರು ನಗರ ಬೆಳೆದಿದೆ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ಕೆಂಪೇಗೌಡರು. ಅಂಥವರ ನಮ್ಮ ಸಮುದಾಯದಂಥ ಮಹನೀಯರ ಜಯಂತಿಯನ್ನು ನಾವು ಅದ್ದೂರಿಯಾಗಿ ಆಚರಿಸಲು ದಯವಿಟ್ಟು ಈ ಅಂಗಡಿಗಳವರು, ಚಿಂತಾಮಣಿಯಲ್ಲಿರುವ ಅಂಗಡಿಗಳವರೆಲ್ಲ ಅವತ್ತೊಂದು ದಿವಸ ಒಂದು ಮಧ್ಯಾಹ್ನ ದಯವಿಟ್ಟು ಎಲ್ಲ ಅಂಗಡಿಗಳನ್ನು ಮುಚ್ಚಿ ಸ್ವಯಂ ಪ್ರೇರಿತವಾಗಿ ಬಂದು ನಮ್ಮ ಒಂದು ಜಯಂತಿಯ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ನಮ್ಮ ಸಮುದಾಯದ ಮುಖಂಡರು ಎಲ್ಲರಲ್ಲೂ ನಾವು ಮನವಿ ಮಾಡ್ತಾ ಇದ್ದೀವಿ.